ನಮಸ್ಕಾರ ಸ್ನೇಹಿತರೆ. ಮೇ ತಿಂಗಳ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಗಳೇನಿದೆ ಕೊನೆ ವಾರದ್ದು ನೋಡೋಣ. ವೀಕ್ಲಿ ಕರೆಂಟ್ ಅಫೇರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಮಂತ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೋಬಹುದು ಸ್ನೇಹಿತರೆ. ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಕೂಡ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಲಿಂಕ್ ಗಳನ್ನ ಶೇರ್ ಮಾಡ್ತೀವಿ. ಸೊ ಬನ್ನಿ, ನಾನು ಇಲ್ಲಿ ಪ್ರಶ್ನೆಗಳನ್ನು ತಗೊಂಡು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಇದನ್ನ ಎಕ್ಸಾಂಪಲ್ ಸಿಂಪಲ್ ಕ್ವಶನ್ ಕೇಳಬಹುದು. ದಾಂಡೇವಾಲಾ ತೈಲ ನಿಕ್ಷೇಪ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಯಾಕಂದ್ರೆ ಹೊಸದಾಗಿ ಕಂಡುಹಿಡಿದಿದ್ದಾರೆ. ಆಯಿಲ್ ಇಂಡಿಯಾ ಕಾರ್ಪೊರೇಷನ್ ಏನಿದೆ ನಮ್ಮ, ಅದು ಒಂದು ಹೊಸ ತೈಲ ನಿಕ್ಷೇಪನ ರಾಜಸ್ಥಾನದಲ್ಲಿ ಕಂಡುಹಿಡ್ತಾರೆ. ಎಲ್ಲಿದೆ ಸರ್? ರಾಜಸ್ಥಾನ. ನೋಡಿ, ಇದು ನಮಗೆ ತುಂಬಾ ಇಂಪಾರ್ಟೆಂಟು. ಶುದ್ಧ ತೈಲ ಸಿಗ್ತಾ ಇದೆ ನಮಗೆ ಭಾರತದಲ್ಲೇ, ರಾಜಸ್ಥಾನದಲ್ಲಿ. ಅಂಡ್ ತುಂಬಾ ಆಳಕ್ಕೇನು ಹೋಗೋ ನೆಸೆಸಿಟಿ ಇಲ್ಲ. ಓಕೆ, ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವು ನೋಡಿದ್ರೆ ಶಾಲೋವರ್ ಸಾನು ಫಾರ್ಮೇಶನ್ ಅಂತ ಇದೊಂದು ಶಿಲಾಪದರ, ಒಂದು ಲಕ್ಷಣ ಹೊಂದಿರತಕ್ಕಂಥ, ಭೂಮಿಯ ಲಕ್ಷಣ ಹೊಂದಿರತಕ್ಕಂಥ ಒಂದು ಶಿಲಾಪದರ. ಇದು ತುಂಬಾ ಹತ್ತಿರದಲ್ಲೇ ಇದೆ, ತುಂಬಾ ಡೀಪ್ ಹೋಗೋ ನೆಸೆಸಿಟಿ ಇಲ್ಲ. 25,000 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಪರ್ ಡೇ ಇದರಿಂದ ಉತ್ಪತ್ತಿ ಆಗುತ್ತೆ. ಎಷ್ಟು ಸರ್? 25,000 ಘನ ಮೀಟರ್. ಓಕೆ, ಇದು ಆಳವಿಲ್ಲದ ಸಾನು ರಚನೆಯಲ್ಲಿ ಅನಿಲದ ಮೊದಲ ಯಶಸ್ವಿ ಸ್ಥಾಪನೆ. ಓಕೆ, ಅದು ಉತ್ತಮ ಗುಣಮಟ್ಟದ ನೈಸರ್ಗಿಕ ನ್ಯಾಚುರಲ್ ಗ್ಯಾಸ್. ರಾಜಸ್ಥಾನ ಜೈಸಲ್ಮೇರ್ ನಲ್ಲಿ ಇರತಕ್ಕಂತ ದಾಂಡೇವಾಲದಲ್ಲಿ ಇದನ್ನ ಆಯಿಲ್ ಇಂಡಿಯಾ ಲಿಮಿಟೆಡ್. ಓಕೆ, ವೆರಿ ಇಂಪಾರ್ಟೆಂಟ್. ಇದನ್ನ ಏನ್ ಪಾಯಿಂಟ್ ಹೇಳ್ತೀನಿಲ್ಲ, ಆಯಿಲ್ ಇಂಡಿಯಾ ಲಿಮಿಟೆಡ್, ದಾಂಡೇವಾಲ, ರಾಜಸ್ಥಾನ ಜೈಸಲ್ಮೇರ್. ಇದೊಂದು ಸಾನು ಬೇಕಾದ್ರೆ ನಿಮ್ಗೆ ಕೇಳಬಹುದು, ಇದು ಯಾವ ರೀತಿಯ ಒಂದು ಭೂ ರಚನೆಯಲ್ಲಿ ಸಿಕ್ಕಿದೆ ಅಂತ. ಸಾನು ಅಂದ್ರೆ ಆಳವಿಲ್ಲದ ಸಾನು, ಇದೊಂದು ಶಿಲಾಪದರ. ಓಕೆ, ಇದು ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಒಂದು ನಾವು ಏನ್ ಹೇಳ್ಬೋದು, ಭೂಮಿ ಅಂತ ಹೇಳ್ಬೋದು. ಓಕೆ, ಸೊ ಇದು ನಮ್ಮ ಒಂದು 950 ಮೀಟರ್ ವರೆಗೆ ನಮಗೆ ಹೋದ್ರೆ ಸಾಕು, ನಮಗೆ ಇದು ಸಿಗುತ್ತೆ. ತುಂಬಾ ಆಳ ಏನು ಹೋಗೋ ನೆಸೆಸಿಟಿ ಇಲ್ಲ. ಸಾನು ಒಂದು ಸ್ಟ್ರಕ್ಚರ್ ಅಂದ್ರೆ ಆಳವಿಲ್ಲದ್ದು ಅಂತ ಅರ್ಥ. ಮತ್ತೆ ಕಡಿಮೆ ಇಂಗಾಲ ಡೈಆಕ್ಸೈಡ್ ಮಟ್ಟ, ಹಾಗಾಗಿ ಇದನ್ನ ಉತ್ತಮ ಗುಣಮಟ್ಟ ನೈಸರ್ಗಿಕ ಅನಿಲ ಅಂತ. ಸೊ ಇದೊಂದು ಒಳ್ಳೆ ನಮಗೆ ಆಮದುಗಳನ್ನ ಕಮ್ಮಿ ಮಾಡ್ಕೊಳ್ಳೋಕೆ ಈ ಒಂದು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಆಯಿಲ್ ಇಂಡಿಯಾ ಲಿಮಿಟೆಡ್ ಏನಿದೆ, ಅದು ಒಂದು ಇದನ್ನ ಹೊಸ ಒಂದು ಆಯಿಲ್ ಒಂದು ಫೀಲ್ಡ್ ನ ಡಿಸ್ಕವರ್ ಮಾಡಿರತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ, ಲಾಜಿಸ್ಟಿಕ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ವೆರಿ ಇಂಪಾರ್ಟೆಂಟ್ ಸರ್. ಲಾಜಿಸ್ಟಿಕ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರೆ? ವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಭಾರತೀಯ ಬಂದರುಗಳ ಕಾರ್ಯಾಚರಣಾ ಕಾರ್ಯಕ್ಷಮತೆ ನಿರ್ಣಯಿಸಲು ಇಲ್ಲಿ ನೋಡಿ, ಇಲ್ಲೇನಿದೆ, ನೀತಿ ಆಯೋಗ ಅಂತ ಕೊಟ್ಟಿದ್ದೀನಿ. ನೀತಿ ಆಯೋಗನ ಅಲ್ಲ. ಇನ್ನು ಇದು ಭಾರತದಲ್ಲಿ ಇರ್ತಕ್ಕಂಥ ಪೋರ್ಟ್ಸ್ ಗಳ ಕಾರ್ಯಕ್ಷಮತೆ, ಎಫಿಷಿಯನ್ಸಿ, ಹೆಂಗೆ ಅದು ಕೆಲಸ ಮಾಡ್ತಾ ಇದೆ. ಸೊ ನಮ್ಮ ಒಂದು ಸ್ಟ್ಯಾಂಡರ್ಡ್, ಒಂದು ನ್ಯಾಷನಲಿ ಹಿಂಗಿರಬೇಕು ಅಂತ ಒಂದು ಸಾಗರ್ ಅಂಕಲನ್ ಚೌಕಟ್ಟು ಅಂತ ಮಾಡ್ಕೊಂಡಿದೆ, ಸ್ಟ್ರಕ್ಚರ್ ಅಂತ. ಓಕೆ, ಫ್ರೇಮ್ ವರ್ಕ್ ಅಂತ ಮಾಡ್ಕೊಂಡಿದೆ, ಸಾಗರ್ ಅಂಕಲನ್ ಫ್ರೇಮ್ ವರ್ಕ್ ಅಂತ. ಅಂದ್ರೆ ಇದರಲ್ಲಿ ಈ ರೀತಿ ಇರಬೇಕು, ಇಷ್ಟು ಬೇಗ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಇರಬೇಕು, ಇಷ್ಟು ಬಂದಿರತಕ್ಕಂಥ ಒಂದು ಕಾರ್ಗೋ ಶಿಪ್ಸ್ಗಳು ಇಷ್ಟು ಬೇಗ ಖಾಲಿ ಆಗೋಗ್ಬೇಕು, ಇಷ್ಟೊಳಗೆ ಎಫಿಷಿಯನ್ಸಿ ಇರಬೇಕು, ಈ ತರ ಲಾಸಸ್ ಇರಬೇಕು, ಇಂದ ಒಂದು ಫ್ರೇಮ್ ವರ್ಕ್ ಇದೆ. ಅದ್ರ ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಲಾಜಿಸ್ಟಿಕ್ ಪೋರ್ಟ್ ಪರ್ಫಾರ್ಮೆನ್ಸ್ ಇದು. ಓಕೆ, ಲಾಜಿಸ್ಟಿಕ್ ಇಂಪೋರ್ಟ್ ಅಲ್ಲ, ಇದು ಪೋರ್ಟ್, ಬಂದರುಗಳ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಓಕೆ, ಆಪ್ಷನ್ 2 ಕರೆಕ್ಟ್ ಇದೆ. ಹಡಗಿನ ತಿರುವು ಸಮಯ, ಬರ್ತ್ ಐಡಲ್ ಸಮಯ, ಕಂಟೈನರ್ ವಾಸದ ಸಮಯದಂತಹ. ನೋಡಿದ್ರ, ಅಂದ್ರೆ ಇಲ್ಲಿ ಹಡಗು ಬಂದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಎಷ್ಟು ಬೇಗ ಅದು ಬಂದು ನಿಂತ್ಕೊಳ್ಳೋಕೆ ಅನುವು ಮಾಡ್ಕೊಡ್ತೀರಾ. ಮತ್ತೆ ಬರ್ತ್ ಅಂದ್ರೆ ಈಗ ಬಸ್ ಸ್ಟಾಪ್ ಅಲ್ಲಿ ಬಸ್ ಬಂದು ನಿಂತ್ಕೊಳ್ಳುತ್ತಲ್ಲ, ಈಗ ನೀವು ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ ಗಳಲ್ಲಿ ಅದರದ್ದು ಒಂದು ಜಾಗ ಇರುತ್ತಲ್ಲ, ಆತರ ಹಡಗುಗಳು ನಿಂತ್ಕೊಳ್ತಕ್ಕಂಥ ಒಂದು ಸಮಯ. ಬರ್ತ್ ಅಂದ್ರೆ ಅದು ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು ಐಡಲ್ ಸಮಯದಲ್ಲಿ. ಮತ್ತೆ ಕಂಟೈನರ್ ಗಳಂತಂದ್ರೆ ಆ ಕಂಟೈನರ್ ಅನ್ಲೋಡ್ ಎಷ್ಟಾಗುತ್ತೆ, ಎಷ್ಟು ಬೇಗ ಆಗಿ ಅದು ಹೋಗುತ್ತೆ, ಈ ತರ. ಮತ್ತೆ ಇಲ್ಲಿ ನಿಮಗೆ ಡ್ರೈ ಬಲ್ಕ್ ಅಂತ ಬರುತ್ತೆ, ಡ್ರೈ ಬಲ್ಕ್ ಏರಿಯಾ. ಓಕೆ, ಮತ್ತೆ ಲಿಕ್ವಿಡ್ ಬಲ್ಕ್ ಅಂತ ಬರುತ್ತೆ, ಲಿಕ್ವಿಡ್ ಬಲ್ಕ್ ಅಂತ ಬರುತ್ತೆ. ಕಂಟೈನರ್ ಸರಕುಗಳನ್ನು ಈ ತರ ಒಂದು ಸ್ಟ್ರಕ್ಚರ್ ಮೇಲೆ ಈ ತರ ಒಂದು 3 ರೀತಿಯಾದ ಒಂದು ಇದನ್ನ ಡಿವೈಡ್ ಮಾಡಿ ಆ ಒಂದು ಪ್ರೈಸ್ ಗಳನ್ನ ಕೊಡ್ತಾರೆ. ಯಾವ್ದು ಚೆನ್ನಾಗಿದೆ? ಡ್ರೈ ಬಲ್ಕ್ ಅಂದ್ರೆ ಏನಿಲ್ಲ ಸರ್. ಡ್ರೈ ಬಲ್ಕ್ ಅಂತಂದ್ರೆ ಈಗ ಕೋಲ್ ಆಗಿರ್ಬೋದು, ಕಲ್ಲಿದ್ದಲು ಅಲ್ವಾ ಸರ್, ಐರನ್ ಓರ್ಗಳು, ಇವೆಲ್ಲ ಡ್ರೈ ಐಟಮ್ಸ್ಗಳು. ಲಿಕ್ವಿಡ್ ಅಂತಂದ್ರೆ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಡೀಸೆಲ್, ಈ ತರದೇನು ಬರ್ತಾವಲ್ಲ, ಸೊ ಆ ತರದ್ದು. ಓಕೆ, ಸೊ ಇದು ತುಂಬಾ ತಲೆ ಕೆಡ್ಸ್ಕೊಬೇಡಿ. ಸೊ ಈ 2 ಆಪ್ಷನ್ಸ್ ಕೂಡ ಸರಿ. ಹಾಗಾದ್ರೆ ಕೇವಲ ಈ 2 ಯಾವ ಸರ್? 2 and 3 ಇಸ್ ರೈಟ್. ಒಂದ್ ಯಾಕೆ ತಪ್ಪು? ಇದು ನೀತಿ ಆಯೋಗ ಬಿಡುಗಡೆ ಮಾಡಲ್ಲ, ಇದನ್ನ ಬಿಡುಗಡೆ ಮಾಡೋದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್. ಹಂಗಾಗಿ ಇದು ತಪ್ಪು ಆನ್ಸರ್ ಆಗಿತ್ತು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇದು ನಮ್ಗೆ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್, ಮೆರಿಟೈಮ್ ಇಂಡಿಯಾ ವಿಷನ್, ಮೆರಿಟೈಮ್ ಅಮೃತ ಕಾಲ ವಿಷನ್ 2047, ಇದರ ಅಂಗವಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೋಡೋಣ ಬನ್ನಿ. ನಾನು ಆಲ್ರೆಡಿ ಹೇಳಿದೆ, ಸಾಗರ್ ಅಂಕಲನ್ ಚೌಕಟ್ಟು ಅಂತ ಫ್ರೇಮ್ ವರ್ಕ್ ನ ಅಡಿಯಲ್ಲಿ ಅಭಿವೃದ್ಧಿ ಇದೆ, ನ್ಯಾಷನಲ್ ಫ್ರೇಮ್ ವರ್ಕ್ ಅದು.
ಇದ್ರ ಅಡಿಯಲ್ಲಿ ಹೆಂಗೆ ಕಾರ್ಯನಿರ್ವಹಿಸ್ತದೆ ಅಂತ ಚೆಕ್ ಮಾಡ್ತಾರೆ. 3 ವಿಭಾಗಗಳಲ್ಲಿ ಅದನ್ನ ಪ್ರೈಸ್ ಕೊಡ್ತಾ ಹೋಗ್ತಾರೆ. ಡ್ರೈ ಬಲ್ಕ್, ಲಿಕ್ವಿಡ್ ಬಲ್ಕ್, ಕಂಟೈನರ್ ಕಾರ್ಗೋ. ಅಂದ್ರೆ ಕಂಟೈನರ್ ಅಲ್ಲಿ ಏನು ವಸ್ತುಗಳು ಬೇರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಗಳನ್ನ ತಂದು ಇಲ್ಲಿ ಮಾಡ್ತವೆ ಹೋಗ್ತವೆ, ಆ ಒಂದು ಕಾರ್ಯಾಚರಣೆ ಮೇಲೆ ಮೌಲ್ಯಮಾಪನ ಮಾಡ್ತಾರೆ. ಇದರಲ್ಲಿ ಏನ್ ಮೌಲ್ಯಮಾಪನ ಇದು ಈಗ ಬರ್ತಾವಲ್ಲ ಇವುಗಳು, ನಿರ್ವಹಣೆ ಹೆಂಗೆ, ಅದರ ತಿರುವು ಸಮಯ ಏನು, ಅದರ ನಿಂತಿರೋ ಸಮಯ ಏನು, ಬಿಫೋರ್ ಬರ್ತಿಂಗ್ ಎಷ್ಟು ಸಮಯ ಕಾಯ್ಬೇಕು, ಅಂದ್ರೆ ಬೇಗ ಬೇಗ ಕಳಿಸ್ತಾ ಇದಾರೆ ಅಥವಾ ಇನ್ನೊಂದು ಆಲ್ರೆಡಿ ಫಿಲ್ ಆಗಿದ್ರೆ, ಈಗ ಬಸ್ಗಳು ಏನಾಗುತ್ತೆ, ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ದೂರ ನಿಂತಿರ್ತಾವಲ್ಲ ಹಂಗೆ. ಸೊ ಅದರ ಒಂದು ಕಾಯುವ ಸಮಯ ಆಗಿರ್ಬೋದು, ಕಂಟೈನರ್ ವಾಸದ ಸಮಯ, ಅಂದ್ರೆ ಅದ್ ಬಂದು ಎಷ್ಟೊತ್ತು ನಿಂತ್ಕೊಳ್ಳುತ್ತೆ, ಎಷ್ಟೊತ್ತು ಆದ್ಮೇಲೆ ಹೋಗುತ್ತೆ, ಈ ತರದ್ದು ಒಂದು ಇದನ್ನ ಆಧಾರವಿಟ್ಕೊಂಡು ವರ್ಷದಿಂದ ವರ್ಷಕ್ಕೆ ಎಷ್ಟು ಸುಧಾರಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡ್ತಾರೆ. ಈ ವರ್ಷ ಎಷ್ಟಿತ್ತು, ಲಾಸ್ಟ್ ಇಯರ್ ಎಷ್ಟಿತ್ತು, ಓಕೆ, ಈ ನೆಕ್ಸ್ಟ್ ಇಯರ್ ಎಷ್ಟಾಗುತ್ತೆ, ಈ ತರ ಮಾಡ್ತಕ್ಕಂಥದ್ದು. ಇದ್ಯಾಕೆ ಇಂಪಾರ್ಟೆಂಟು, ನಮ್ಮ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ, ಮತ್ತೆ ಮ್ಯಾರಿಟೈಮ್ ಅಂತಂದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು. ಅದರ ವಿಷನ್ ಏನಿದೆ 2030, ಮತ್ತೆ ಮ್ಯಾರಿಟೈಮ್ ಅಮೃತ್ ಕಾಲ್ ವಿಷನ್ ಅಂತ ಏನಿದೆ, ಇದಕ್ಕೆ ಹೊಂದಿಗೆ ಆಗ್ಬೇಕು. ನಮ್ಮ ಲಾಜಿಸ್ಟಿಕ್ಸ್ ಅಂದ್ರೆ ಗೊತ್ತಲ್ಲ, ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಆಗೋದು, ಕಡಲ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚು ಕಾರ್ಯಕ್ಷಮತೆ ಹೊಂದಬೇಕು ಅಂತ ಈ ಒಂದು ಮೌಲ್ಯಮಾಪನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಒಂದು ಪೋರ್ಟ್ ರ್ಯಾಂಕ್ ಸಿಗ್ತಾ, ಒಂದು ಚೆನ್ನಾಗಿದೆಯಾ ಅದನ್ನ ಅವರು ಬೇಸಿಟ್ಕೊಂಡು ಇನ್ನೊಂದು ಪೋರ್ಟ್ ಅದ್ರ ಮೇಲೆ ಕೆಲಸ ಮಾಡ್ಬೋದು. ಅಂದ್ರೆ ಅದನ್ನ ತನ್ನನ್ನು ತಾನು ಕಾರ್ಯಕ್ಷಮತೆ ಹೆಚ್ಚಿಸ್ಕೋಬಹುದು. ಸೊ ಇಲ್ಲಿ ಆ ಒಂದು ಸೂಚ್ಯಂಕದ ಪ್ರಕಾರ ನಾವು ನೋಡಿದ್ರೆ ಪಾರಾದೀಪ್ ಬಂದರು 5 ಮಿಲಿಯನ್ ಟನ್ಗಿಂತ ಹೆಚ್ಚು ಒಣ ಬೃಹತ್ ಸರಕು ಅಂದ್ರೆ ಡ್ರೈ ಬಲ್ಕ್, ಓಕೆ, ಡ್ರೈ ಬಲ್ಕ್ ತಂದಿರ್ತಕ್ಕಂಥದ್ರಲ್ಲಿ ಅಗ್ರಸ್ಥಾನ ಇದೆ. ಪಾರಾದೀಪ್ ಒಡಿಸ್ಸಾದಲ್ಲಿದೆ. ಓಕೆ, ಡ್ರೈ ಬಲ್ಕ್ ದಲ್ಲಿ ಜಾಸ್ತಿ ಬಂದು ನಿರ್ವಹಣೆಯಲ್ಲಿ ಚೆನ್ನಾಗಿ ಮಾಡ್ತಿರ್ತಕ್ಕಂಥದ್ದು ಡ್ರೈ ಬಲ್ಕ್ ನ ಅಡಿಯಲ್ಲಿ. ಓಕೆ, ಇನ್ನು ಲಿಕ್ವಿಡ್ ಅಂತ ತಕ್ಷಣ ನಮಗೆ ಬರಬೇಕಾಗಿರೋದು ಲಿಕ್ವಿಡ್. ಭಾರತ ನೀವು ಮ್ಯಾಪ್ ತಗೊಂಡ್ರೆ ನಮ್ಗೆ ಲಿಕ್ವಿಡ್ ಈ ಕಡೆಯಿಂದ ಬರುತ್ತೆ ಅಲ್ವಾ, ಹಾರ್ಮುಜ್ ಸ್ಟ್ರೈಟ್ ಇಂದ ಹೆಚ್ಚು. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಎಲ್ಲಿ ಬರ್ಬೇಕು, ಗುಜರಾತ್ ಮತ್ತೆ ಮುಂಬೈ. ಸೊ ಹಾಗಾದ್ರೆ ಇಲ್ಲಿ ಗುಜರಾತ್ ನ ಸಿಕ್ಕಾ ಬಂದರು. ಓಕೆ, ಇದು ಗಲ್ಫ್ ಆಫ್ ಏನೋ ಕಚ್ ಏನಿದೆ ಗುಜರಾತ್, ಜಾಮಾನಗರ್ ಹತ್ರ ಬರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಇದು ಲಿಕ್ವಿಡ್ ಬಲ್ಕ್ಗೆ, ಓಕೆ, ಲಿಕ್ವಿಡ್ ಬಲ್ಕ್ಗೆ ನಂಬರ್ 1 ಸ್ಥಾನದಲ್ಲಿ ಇದೆ. ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳು ಈ ತರ ತರ್ತಕ್ಕಂಥದ್ದು. ಮತ್ತೆ ಮುಂದ್ರಾ ಬಂದರು ಏನಿದೆ, ಇದು ಕೂಡ ನಿಮ್ ಗಲ್ಫ್ ಆಫ್ ಕಚ್, ಓಕೆ, ಗಲ್ಫ್ ಆಫ್ ಕಚ್ ಅಲ್ಲೇ ಬರ್ತಕ್ಕಂಥದ್ದು, ಕಚ್ ಜಿಲ್ಲೆಯಲ್ಲಿ. ಇದು ಬಂದು ಜಾಮ್ನಗರ್ ಜಿಲ್ಲೆ ಆಗುತ್ತೆ. ಇಲ್ಲಿ ಹೆಚ್ಚು ಕಾರ್ಗೋ ಕಂಟೈನರ್ಸ್ ಅಂದ್ರೆ ಕಂಟೈನರ್ಗಳಲ್ಲಿ ಇದು ಮೆಟೀರಿಯಲ್ಸ್ ಗಳನ್ನ ತರ್ತಾರಲ್ಲ, ಬೇರೆ ಬೇರೆ ಮೆಟೀರಿಯಲ್ಸ್ ಗಳು ಆಮದು ರಫ್ತು ಆಗ್ತಕ್ಕಂಥದ್ದು, ಅದು ನಂಬರ್ 1 ಸ್ಥಾನ ಇದೆ. ಜವಾಹರ್ಲಾಲ್ ನೆಹರು, ನಮ್ಮ ಮುಂಬೈನ ಜವಾಹರ್ಲಾಲ್ JNPT ಅಂತೀವಲ್ಲ, ಇದು 2nd ಸ್ಥಾನದಲ್ಲಿ ಕಂಟೈನರ್ ಅಲ್ಲಿ. ಓಕೆ, ಸೊ ಇದು ರ್ಯಾಂಕ್ ಗಳನ್ನ ತಿಳ್ಕೊಂಡಿರೋ ಒಂದ್ಸಲ ಕೇಳಬಹುದು ಎಕ್ಸಾಮ್ ಅಲ್ಲಿ. ಅರ್ಥಾತ್ ಇದ್ರ ಜೊತೆಗೆ ಇನ್ನೊಂದ್ 2-3 ಪ್ಲಾಟ್ಫಾರ್ಮ್ಸ್ ಬಗ್ಗೆ ಮಾತಾಡ್ತಾರೆ. 24/7 ಕುಂದುಕೊರತೆ ನಿರ್ವಹಣೆ ಆಗ್ಬೇಕು. ಹಾಗಾಗಿ ಒಂದು ಈ ನಾವಿಕ್ ಪೋರ್ಟಲ್, ಈ ನಾವಿಕ್ ಅಥವಾ ಈ ಸಮುದ್ರ ಪ್ಲಾಟ್ಫಾರ್ಮ್, ಇದು ಏನಾಗುತ್ತೆ ಅಂತಂದ್ರೆ, ಇದು ಒಂದ್ ರೀತಿ ನಿಮಗೆ ಏನಾದ್ರು ಕಂಪ್ಲೀಟ್ ಮಾಡ್ಯೂಲ್ ಬಗ್ಗೆ ನೋಂದಣಿ ಆಗ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಅಲ್ಲಿ, ಅಂದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏಕೀಕೃತ ಹೊಸದಾಗಿ ಏನಾರು ಮಾಡ್ಬೇಕಂದ್ರೆ, ಹೊಸದಾಗಿ ಏನಾರು ತಗೋಬೇಕಂದ್ರೆ, ಈ ತರದ ಕಂಪ್ಲೀಟ್ ಹಡಗು ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನಿಮಗೆ ಲೈಸೆನ್ಸ್ ಬೇಕು ಅಂದ್ರೆ ಇದ್ರಲ್ಲಿ ಸಿಗ್ತಾ ಇದೆ. ಇನ್ನೊಂದು ಹಡಗುಗಳ ಮರುಬಳಕೆ, ಹಡಗುಗಳನ್ನ ವೇಸ್ಟ್ ಮಾಡೋದು, ಒಂದು ಸ್ಕ್ರಾಪ್ ಹಾಕೋದು, ಅದ್ರ ಮರುಬಳಕೆ ಮಾಡೋದು ಹೆಂಗೆ, ಓಕೆ, ಆ ಮರುಬಳಕೆಯಿಂದ ಯೂಸ್ ಮಾಡೋದು ನಿಮ್ಗೆ ಒಂದಷ್ಟು ಕ್ರೆಡಿಟ್ ನೋಟ್ ಸಿಗುತ್ತೆ. ಸೊ ಈ ತರದಿಂದ ಒಂದಷ್ಟು ಯೋಜನೆಗಳನ್ನ ಕೂಡ ಕೈಗೊಂಡಿದೆ ಸರ್ಕಾರ. ಇವೆಲ್ಲ ಇರೋದ್ರಿಂದ ಕೂಡ ನಾವು ಈ ಒಂದು ಲಾಜಿಸ್ಟಿಕ್ ಪೋರ್ಟ್ಗಳಲ್ಲಿ ನಾವು ಹೆಚ್ಚು ಮುಂದೆ ಬರಕ್ ಸಾಧ್ಯ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ನ ಮುಖಾಂತರ ಸರ್ಕಾರ ಹೇಳಕ್ ಬರ್ತಾರೆ. ಅರ್ಥ ಆಗಿದೆ ಅನ್ಕೋತೀನಿ. ಯಾರು ಬಿಡುಗಡೆ ಮಾಡೋದು, ಇದೇನ್ ಹೇಳುತ್ತೆ, ಅಂಡ್ ಇದರಲ್ಲಿ ಯಾರಿಗೆ ರ್ಯಾಂಕ್ ಗಳು ಬಂದಿದೆ, ಯಾವ ಕ್ಯಾಟಗರಿಯಲ್ಲಿ ಬಂದಿದೆ ನಾನು ಕೊಟ್ಟಿದ್ದೀನಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ, ಕೇರ್ ಎಕಾನಮಿ ಇನ್ ಇಂಡಿಯಾ. ಕೇರ್ ಎಕಾನಮಿ ಅಂದ್ರೆ ಗೊತ್ತಿರಬೇಕು, ಈಗ ಮಕ್ಕಳುಗಳಾಗಿರ್ಬೋದು, ಎಸ್ಪೆಷಲಿ ಅವ್ರಿಗಿಂತ ಸಾಮಾಜಿಕವಾಗಿ ದುರ್ಬಲ ಯಾರು ಇರ್ತಾರೆ ಅಂದ್ರೆ ವಯಸ್ಸಾಗಿರ್ತಕ್ಕಂಥವ್ರು, ವಯಸ್ಸಾಗಿರೋರು, ಮತ್ತೆ ಅಂಗವಿಕಲರು, ಈ ತರದವರು ಕೇರ್ ಎಕಾನಮಿ ಅಂತ ಕರಿತೀವಿ. ಸೊ ಇದು ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನ್ ಕೇಳಿದೀನಿ ಅಂದ್ರೆ, ಜೀವನ್ ಮೊಬೈಲ್ ಅಪ್ಲಿಕೇಶನ್ ಯಾರು ಪ್ರಾರಂಭಿಸಿದ್ದಾರೆ ಅಂತ. 2 ಮುಖ್ಯವಾದ ಅಪ್ಲಿಕೇಶನ್ ನ ಬಗ್ಗೆ ಮಾತಾಡ್ತಾರೆ ಸ್ನೇಹಿತರೆ. ನಮ್ಮ ಒಂದು ಸಮಾಜ ಕಲ್ಯಾಣ ಸಚಿವರು ಇದನ್ನ ಬಗ್ಗೆ ಕೇರ್ ಎಕಾನಮಿ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ ಹೇಳಿ ಒಂದು ಈವೆಂಟ್ ಅಲ್ಲಿ, ವರ್ಚುವಲ್ ಈವೆಂಟ್ ಅಲ್ಲಿ ಭಾಗವಹಿಸ್ತಾ ಹೇಳ್ತಾ ಹೋಗ್ತಾರೆ. ಈ ಡ್ಯಾಶ್ ಬೋರ್ಡ್ ಗಳನ್ನ ಅವರು ಅನ್ಲಾಕ್ ಮಾಡ್ತಾರೆ. ಜೀವನ್ ಆಪ್ ಅಂತಕ್ಕಂಥದ್ದು, ಅದ್ರ ಫುಲ್ ಫಾರ್ಮ್ ಆಗಿ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತೇನೆ ಒಂದ್ಸಲ. ಜೀವನ್ ಅಂತಂದ್ರೆ ಜಾಯಿಂಟ್ ಎಲ್ಡರ್ಲಿ ಎಂಪವರ್ಮೆಂಟ್ ಅಂಡ್ ವರ್ಚುವಲ್ ಅಸಿಸ್ಟೆಂಟ್ ಅಂತ. ಮತ್ತೆ ಇನ್ನೊಂದು ಶತಾಯು ಅಂದ್ರೆ ಸೀನಿಯರ್ ಹಾಲಿಸ್ಟಿಕ್ ಕೇರ್ ಅಸಿಸ್ಟೆಂಟ್ ಅಂಡ್ ಟ್ರೈನಿಂಗ್ ಫಾರ್ ಯುವರ್ ಯುಟಿಲಿಟಿ ಅಂತ. ಓಕೆ, ಇದು ಎಸ್ಪೆಷಲಿ ನಾವು ಕೇರಳ ಮತ್ತೆ ಕರ್ನಾಟಕದಲ್ಲಿ ಈ ತರ ಕೇರ್ ಎಕಾನಮಿ ಬಗ್ಗೆ ನೋಡ್ತೀವಿ, ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ನೀವು ಈಗ ಕರ್ನಾಟಕದಲ್ಲಿ ನೀವು ಬೆಂಗಳೂರಲ್ಲಿ ಹೆಚ್ಚಾಗಿ ನೋಡ್ತೀರಾ ಇದನ್ನ, ಬೇರೆ ಜಿಲ್ಲೆಗಳಲ್ಲಿದೆ ಒಂದಷ್ಟು ಇನ್ಸ್ಟಿಟ್ಯೂಟ್ ಗಳನ್ನ ಮಾಡ್ತಕ್ಕಂಥದ್ದು.
ಇದ್ರಲ್ಲಿ ನಿಮಗೆ ಎಲ್ಲ ಸಿಕ್ಬಿಡುತ್ತೆ. ಹೇಳ್ತೀನಿ, ಒಂದೊಂದ್ರ ಬಗ್ಗೆ ಹೇಳ್ತೀನಿ. ಜೀವನ ಅಂತಂದ್ರೆ ಏನು, ಶತಾಯು ಅಂತಂದ್ರೇನು, ಇದ್ರ ಬಗ್ಗೆ ಕೂಡ ಮಾತಾಡ್ತೇನೆ. ಸೊ ಇಲ್ಲಿ ನೋಡಿ, ಸಿಂಪಲ್ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ, ಇಂಗ್ಲಿಷ್ ಅಲ್ಲಿ ಬೇಕು, ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ. ಜೀವನ ಅಂತಕ್ಕಂಥದ್ದು ಜಂಟಿ ಹಿರಿಯರ ಸಬಲೀಕರಣ ಮತ್ತು ವರ್ಚುವಲ್ ಸಹಾಯ ಜಾಲ. ಅಂದ್ರೆ ಈ ಸೀನಿಯರ್ ಸಿಟಿಸನ್ಸ್ಗೆ ಏನಿರ್ತಾರೆ, ಒಂದೇ ಕಡೆ ಅವರ ಸುರಕ್ಷತೆ, ಆರೋಗ್ಯ, ಅವರ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನಾದ್ರು ಸ್ಕೀಮ್ಸ್ ಗಳಿದ್ರೆ, ಓಕೆ, ಎಮರ್ಜೆನ್ಸಿ ಸಪೋರ್ಟ್ ನಂಬರ್ ಬೇಕಾಗಿದ್ರೆ, ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಬೇಕಾದ್ರೆ, ಅವ್ರಿಗೆ ಫೆಸಿಲಿಟಿ, ಹೋಮ್ಸ್, ಸೀನಿಯರ್ ಸಿಟಿಸನ್ಸ್ ಹೋಮ್ಸ್ ಗಳಿದೆ, ಅದ್ರ ಬಗ್ಗೆ ಫೆಸಿಲಿಟಿ ಏನೇನಿರುತ್ತೆ ಅದ್ರ ಬಗ್ಗೆ ಬೇಕಾಗಿದ್ರೆ, ಓಕೆ, ಯೂಸರ್ ಫ್ರೆಂಡ್ಲಿ ಆಕ್ಸೆಸ್ ಇರ್ತಕ್ಕಂಥ ಒಂದು ಆಪ್ ಜೀವನ್ ಅಂತಕ್ಕಂಥದ್ದು, ಜಾಯಿಂಟ್ ಎಲ್ಡರ್ಲಿ ಎಂಪವರ್ಮೆಂಟ್ ವರ್ಚುವಲ್ ಅಸಿಸ್ಟೆಂಟ್ ನೆಟ್ವರ್ಕ್ ಅಂತ. ಅದನ್ನ ಜಂಟಿ ಹಿರಿಯ ಸಬಲೀಕರಣ ವರ್ಚುವಲ್ ಸಹಾಯ ಅಂತ ಕರಿತೀವಿ. ಸೊ ಇದು ಅವರ ಕಾಳಜಿಯನ್ನ, ಅವ್ರಿಗೆ ತುರ್ತು ನೆರವನ್ನ, ಅವರಿಗೆ ಬೆಂಬಲವನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನು ಎಲ್ಲನೂ ಕೂಡ ಒಂದೇ ಕಡೆ ಸಿಕ್ಕತಕ್ಕಂತ ಒಂದು ಇಂಟರ್ಫೇಸ್, ಪರಿಸರ ಸ್ನೇಹಿ, ಬಳಕೆದಾರರ ಸ್ನೇಹಿ ಇಂಟರ್ಫೇಸ್ ಇರ್ತಕ್ಕಂಥ ಒಂದು ಆಪ್ ಇದು. ಅರ್ಥ ಆಗ್ತಿದೆಯಲ್ಲ? ಅಂಡ್ ಇದು ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಪ್ರಾರಂಭಿಸಿರ್ತಕ್ಕಂಥದ್ದು. ಮತ್ತೆ ಶತಾಯು ಅಂತಂದ್ರೇನು? ಶತಾಯು ಅಂದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್, ಎಲ್ಲ ಡೇಟಾಗಳು ಸಿಗ್ತಾರೆ. ನಾನೀಗ ಹೇಳೋದಾದ್ರೆ, ಸೀನಿಯರ್ ಹಾಲಿಸ್ಟಿಕ್ ಕೇರ್ ಅಸಿಸ್ಟೆಂಟ್ ಇನ್ ಟ್ರೈನಿಂಗ್ ಫಾರ್ ಯುಟಿಲಿಟಿ ಅಂತಂದ್ರೆ, ನಿಮಗೆ ಕೇರ್ ಗಿವರ್ಸ್ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ ಎಲ್ಲಿದೆ, ಅಲ್ಲಿ ಯಾರ್ಯಾರು ಕೇರ್ ಗಿವರ್ಸ್ಗಳು, ಅಲ್ಲಿ ಡೇಟಾ ಇರುತ್ತೆ ಅವ್ರದ್ದು, ಸ್ಟೇಟ್ ವೈಸ್, ಡಿಸ್ಟ್ರಿಕ್ಟ್ಸ್ ವೈಸು, ಅವ್ರಿಗೆ ಏನೇನು ಕೊಡ್ತಾರೆ, ಸ್ಟ್ರೆಂತ್ ಏನೇನು ಫೆಸಿಲಿಟಿ ಸಿಗುತ್ತೆ, ಅವರ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲ ಕೂಡ ಇದರಲ್ಲಿ ಇರುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಉತ್ತಮವಾಗಿ ಕಾರ್ಯನಿರ್ವಹಿಸುವ ಆರೈಕೆ ಆರ್ಥಿಕ ಸೃಷ್ಟಿಸಲು ಇದು ಹಿರಿಯ ನಾಗರಿಕ ನಿರ್ದಿಷ್ಟ ಜಿಲ್ಲೆ, ರಾಜ್ಯದಲ್ಲಿ ವೃದ್ಧರ ಆರೈಕೆದಾರ ಲಭ್ಯತೆ ಮಾಹಿತಿ ಆಗಿರಬಹುದು, ಸರಳೀಕೃತ ಕ್ರಿಯಾತ್ಮಕ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಒಂದಿಗೆ ಇರ್ತಕ್ಕಂಥ ಒಂದು ಸೇವಾ, ಒಂದು ಸರ್ವಿಸ್ ಓರಿಯೆಂಟೆಡ್ ಡ್ಯಾಶ್ ಬೋರ್ಡ್ ಇದು ಶತಾಯು. ಅಂದ್ರೆ ಇದ್ರಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಜೊತೆಗೆ ಕೇರ್ ಏನ್ ಬೇಕು ಎಲ್ಲ ನಿಮಗೆ, ಕಲ್ಯಾಣ ಕಾರ್ಯಕ್ರಮಗಳು, ನಿಮ್ಗೆ ಎಮರ್ಜೆನ್ಸಿ ನಂಬರ್ಸು ಎಲ್ಲ ನಿಮ್ಗೆ ಕೊಟ್ರೆ, ನಿಮಗೆ ಕೇರ್ ತಗೊಳಕ್ಕೆ ಬೇರೆ ಯಾರು ಬರ್ತಾರಲ್ಲ ಅವರ ಡೀಟೇಲ್ಸ್ಗಳು, ಓಕೆ, ಈ ಒಂದು ಆರೈಕೆದಾರರ ಡೀಟೇಲ್ಸ್ಗಳು, ಸೊ ಅದೆಲ್ಲ ನಿಮ್ಗೆ ಶತಾಯು ಡ್ಯಾಶ್ ಬೋರ್ಡ್ ಅಲ್ಲಿ ಇರುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಕೇರ್ ಎಕಾನಮಿ ಇಸ್ ವಂಡರ್ಫುಲ್. ನಿಮ್ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ತಗೊಳ್ಳಿ, ಮಕ್ಕಳುಗಳ ಕೇರ್ ಎಕಾನಮಿ ನೋಡಿ, ನಾನಿ ಅಂತ ಕರೀತಾರಲ್ಲ ಅವ್ರನ್ನ, ಅವರುಗಳು ತಿಂಗಳು 24/7 ಇಟ್ಕೊಳ್ಳೋರು ಇದ್ದಾರೆ, ಮತ್ತೆ 8 hours ಇಟ್ಕೊಳ್ಳೋರು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ. ಯಾಕಂದ್ರೆ ಇವಾಗೆಲ್ಲ ನಿಮ್ಗೆ ಗೊತ್ತಿದೆ, ಗಂಡ ಹೆಂಡತಿ ಇಬ್ರು ದುಡಿತಾರೆ ಇವಾಗ. ಸೊ ಹಂಗಾಗಿ ಮಕ್ಕಳಾದಾಗ ಬೇರೆ ಕಡೆ ಹೋಗಿ ಸೇರಿಸೋ ಬದಲು ಮನೇಲೆ ನೋಡ್ಕೊಳ್ಳಿ ಅನ್ನೋ ರೀತಿ ಒಂದು ಇಟ್ಕೊಂಡಿರೋದಾಗಿರ್ಬೋದು. ಮತ್ತೆ ಹಿರಿಯ ನಾಗರಿಕರಿಗೆ, ಓಕೆ, ಈಗ ಎಲ್ಲರೂ ಕೆಲ್ಸಕ್ಕೆ ಹೋಗೋದ್ರಿಂದ ಮನೇಲಿ ಹಿರಿಯ ನಾಗರಿಕ ಸೇವೆ ಮಾಡಕ್ಕೆ ಯಾರು, ಮೊದ್ಲತ್ರ ಒಬ್ರು ಹೋಗ್ತಾ ಇದ್ರು, ಮನೇಲಿ ಜನಗಳಿರ್ತೀನಿ ನೋಡ್ಕೋತಾ ಇದ್ರು. ಇವಾಗ ಹಂಗಿಲ್ವಲ್ಲ. ಓಕೆ, ಎಕಾನಮಿ ಇದ್ರದ್ದು ಎಕಾನಮಿ ಇವಾಗ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಭಾರತ ಸರ್ಕಾರಿ ವಿಕಾಸ ಯೋಜನೆ. ಇದು ನಮ್ಮ ಬಜೆಟ್ ಅಲ್ಲೂ ಇತ್ತು, ಈಗ ಏನಿಲ್ಲ, ಸಿಂಪಲ್ ಇದಕ್ಕೊಂದು ಫ್ರೇಮ್ ವರ್ಕ್ ನ ಮಾಡಿದ್ದಾರೆ ಅಷ್ಟೇ, ಹಾಗಾಗಿ ಸುದ್ದಿಯಲ್ಲಿದೆ. ಬಟ್ ಇನ್ನೊಂದ್ಸಲ ರಿಮೈಂಡ್ ಆಗ್ಲಿ ಅಂತ ಕ್ವಶನ್ ತಗೊಂಡಿದ್ದೀನಿ. ಭವ್ಯ ಭಾರತ್ ಔದ್ಯೋಗಿಕ್ ವಿಕಾಸ ಯೋಜನಾ ಅಂತ, ಇದು ಫುಲ್ ಫಾರ್ಮ್, ಭಾರತ್ ಔದ್ಯೋಗಿಕ್ ವಿಕಾಸ ಯೋಜನಾ ಅಂತ. ಓಕೆ, ಇದ್ರ ಬಗ್ಗೆ ನೋಡೋದಾದ್ರೆ, ಭಾರತದಾದ್ಯಂತ ಉತ್ಪಾದನಾ ಸಮೂಹಗಳನ್ನು ಬೆಂಬಲಿಸಲು ಮತ್ತು ಮೂಲಸೌಕರ್ಯ ಹೆಚ್ಚಿಸುವ ಮೂಲಕ ಕೈಗಾರಿಕಾ ಅಭಿವೃದ್ಧಿ ಉತ್ತೇಜಿಸುವುದು ಇದರ ಗುರಿಯಾಗಿದೆ. ಯೋಜನೆ ಅಡಿ 100 ರಿಂದ 1,000 ಎಕರೆವರೆಗಿನ ಕೈಗಾರಿಕಾ ಉದ್ಯಾನಗಳ ಅಭಿವೃದ್ಧಿಗಾಗಿ ತೆಗೆದುಕೊಳ್ಳಲಾಗುತ್ತದೆ. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಕಾರ್ಯಗತಗೊಳಿಸುತ್ತದೆ. ನೋಡಿ, ಇದು ಬಂದು ನಿಮಗೆ ಎಂಎಸ್ಎಂಇಗಳಿಗೆ, ಓಕೆ, ಎಂಎಸ್ಎಂಇಗಳಿಗೆ, ಇಂಡಸ್ಟ್ರೀಸ್ ಅಂತ ಏನ್ ಕರಿತೀವಿ ಅವುಗಳಿಗೆ ಪ್ಲಗ್ ಅಂಡ್ ಪ್ಲೇ ಅಂದ್ರೆ ನಿಮಗೆ ಈ ಒಂದು ಕೈಗಾರಿಕಾ ಉದ್ಯಾನ ಅಂದ್ರೆ ಇಂಡಸ್ಟ್ರಿಯಲ್ ಪಾರ್ಕ್ ಗಳ ರೆಡಿ ಇರುತ್ತೆ. ಗೌರ್ಮೆಂಟ್ ರೆಡಿ ಮಾಡ್ಕೊಟ್ಬಿಡುತ್ತೆ, ನೀವು ಬನ್ನಿ, ನಿಮ್ಮ ಸಿಸ್ಟಮ್ ತಗೊಬನ್ನಿ, ಹಾಕಿ, ನಿಮ್ಮ ಮೆಷಿನ್ ತನ್ನಿ ಹಾಕಿ, ಸಿಕ್ಸಿ ಕೆಲಸ ಮಾಡಿ, ಪವರ್ ತಗೊಳ್ಳಿ, ಕೆಲಸ ಮಾಡಿ. ಪ್ಲಗ್ ಅಂಡ್ ಪ್ಲೇ ಮೆಥಡ್. ಓಕೆ, ಸೊ ಆಪ್ಷನ್ 2 ಕರೆಕ್ಟ್ ಅಂಡ್ 1 ಇಸ್ ಆಲ್ಸೋ ಕರೆಕ್ಟ್. ಯಾಕಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿಲಿ ಕೈಗಾರಿಕಾ ಅಭಿವೃದ್ಧಿಗೆ ಮಾಡ್ತಿರ್ತಕ್ಕಂಥದ್ದು. ಓಕೆ, ಆಪ್ಷನ್ 3 ಯಾಕೆ ತಪ್ಪಾಗುತ್ತೆ? ಈ ಕೈಗಾರಿಕೆ ಅಂದ ತಕ್ಷಣ ಕೃಷಿ ರೈತರ ಕಲ್ಯಾಣ ಬಂದಿರೋ ತಪ್ಪು. ಸೊ ಹಾಗಾಗಿ ಆಪ್ಷನ್ 1 and 2 ಮಾತ್ರ ಸರಿ. ಹಂಗಾರೆ ಇದನ್ನು ಯಾರು ಸಚಿವಾಲಯದಲ್ಲಿ ಬರುತ್ತೆ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಲ್ಲಿ ಬರುತ್ತೆ. ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ 100 ಕೈಗಾರಿಕಾ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ನ ಮಾಡ್ತಾರೆ. ಫಸ್ಟ್ ಫೇಸ್ ಅಲ್ಲಿ 50 ಡೆವಲಪ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸೆಂಟರ್ ಸೆಕ್ಟರ್ ಸ್ಕೀಮ್ ಇದು. ಓಕೆ, ಫುಲ್ ಫಾರ್ಮ್ ಏನು? ಭವ್ಯ ಅಂತಕ್ಕಂಥದ್ದು ಭಾರತ್ ಔದ್ಯೋಗಿಕ್ ವಿಕಾಸ ಯೋಜನಾ ಅಂತ. ಈಗ ಏನಕ್ಕೆ ಸುದ್ದಿಯಲ್ಲಿತ್ತು? ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಫಾರ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಇದಕ್ಕೊಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು, ಹಾಗಾಗಿ ಸುದ್ದಿಯಲ್ಲಿತ್ತು. ನೆಕ್ಸ್ಟ್, ಸಕುರಾ ವಿಜ್ಞಾನ ಕಾರ್ಯಕ್ರಮಕ್ಕೆ ಇದು ನಡೀತಾ ಇರುತ್ತೆ ವರ್ಷನೂ. ಸಕುರಾ ಸೈನ್ಸು ಜಪಾನ್ನಲ್ಲಿ ನಡೀತಕ್ಕಂಥ ಒಂದು ಇಂಪಾರ್ಟೆಂಟ್. ಇದು ಮಕ್ಕಳನ್ನ ಕಳಿಸ್ಕೊಡ್ತಾರೆ ಸ್ನೇಹಿತರೆ, ಒಂದಷ್ಟು ರಾಜ್ಯಗಳ ಏಷ್ಯಾಗಳಿಂದ. ನೋಡಿ, ಇದು ಜಪಾನ್ ಮೂಲದ ಉಪಕ್ರಮವಾಗಿದ್ದು ಏಷ್ಯಾ ಮತ್ತು ಇತರೆ ಪ್ರದೇಶಗಳ ಯುವ ಸಂಶೋಧಕರು ಮತ್ತು ವಿದ್ಯಾರ್ಥಿಗಳನ್ನ ವೈಜ್ಞಾನಿಕ ತಾಂತ್ರಿಕ ವಿನಿಮಯ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹೌದು ಸರ್, ಕರೆಕ್ಟ್. ಇದು ಈ ಕಾರ್ಯಕ್ರಮವನ್ನು ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಜಪಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತೆ. ದಿಸ್ ಇಸ್ ರಾಂಗ್. JPT ಅಂತ ಕರಿತೀವಿ. ಆಪ್ಷನ್ 2 ರಾಂಗ್, ಕೇವಲ 1 ಮಾತ್ರ ರೈಟ್. ಯಾಕೆ ಇದನ್ನ ಯಾರು ಮಾಡೋದು? JPT, ಜಪಾನ್ JST, ಸರ್ JPT ಅಲ್ಲ JST, ಜಪಾನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ.
ಓಕೆ, ಜಪಾನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು. ಓಕೆ, JST ಅಂತ ಕರಿತೀವಿ. ಸೊ ಏನಿದು ಈಗ ನಮ್ಮ ಒಂದು ದೇಶದಿಂದ 56 ಶಾಲಾ ವಿದ್ಯಾರ್ಥಿಗಳು ಅವ್ರು ನೋಡ್ಕೊಳ್ಳಕ್ಕೆ 4 ಜನ ಮೇಲ್ವಿಚಾರಕರು ಸಕ್ರಿಯ ವಿಜ್ಞಾನ ಕಾರ್ಯಕ್ರಮ ಜಪಾನ್ಗೆ ಭೇಟಿ ನೀಡ್ತಾ ಇದ್ದಾರೆ. ಯಾರು ಇವರು 56 ವಿದ್ಯಾರ್ಥಿಗಳು? ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಇರ್ತಕ್ಕಂಥವ್ರು. ಒಂದಷ್ಟು ರಾಜ್ಯಗಳಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಸ್ಸಾಂ, ದಾದ್ರಾ, ನಗರ್ ಹವೇಲಿ, ಡಮನ್, ಡಿಯು, ಗೋವಾ, ಕರ್ನಾಟಕ, ಜಾರ್ಖಂಡ್, ಹರಿಯಾಣ, ಮಧ್ಯಪ್ರದೇಶ ಇತರ ಸರ್ಕಾರಿ ಶಾಲೆಗಳಿಂದ ಬಂದವರು. ಇವರಿಗೆ ಹೋಗಿ ದುಡ್ಡೆಲ್ಲ ಸಿಗುತ್ತೆ? ರಾಷ್ಟ್ರೀಯ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನದ ಮುಖಾಂತರ ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಇದು 2014ರಿಂದ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಭಾರತ 2016ರಿಂದ ಭಾಗವಹಿಸ್ತಿದೆ. ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿನ ಜಪಾನ್ ಟೆಕ್ನಾಲಜಿ ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಅವರ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಇರುತ್ತೆ. ಒಂದಷ್ಟು ಅವ್ರಿಗೆ ಎಂಕರೇಜ್ ಸಿಗುತ್ತೆ ಇದ್ರ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಇದು ಜಪಾನ್ನ JST, ಜಪಾನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡ್ತಿರೋದು ಜಪಾನ್ ಏಷ್ಯಾ ಯುವ ವಿನಿಮಯ ಕಾರ್ಯಕ್ರಮ ಅಂತ ಕೂಡ ಕರಿತೀವಿ. ಇದರ ವೈಜ್ಞಾನಿಕ ಕುತೂಹಲ ಹೆಚ್ಚಿಸುವುದು ಮಕ್ಕಳಲ್ಲಿ. ಇದೆಲ್ಲ ತೋರಿಸಿದ ವೈಜ್ಞಾನಿಕವಾಗಿ ಅವರು ಬೆಳೆಸ್ಕೋತಾರೆ, ಕುತೂಹಲಗಳನ್ನ ಬೆಳೆಸ್ಕೋತಾರೆ, ಅಂತಾರಾಷ್ಟ್ರೀಯ ಸಹಯೋಗದೊಂದಿಗೆ ಬೆಳೆಸ್ತಕ್ಕಂಥದ್ದು. 2014ರಲ್ಲಿ ಪ್ರಾರಂಭವಾಗಿದೆ. 2016ರಿಂದ ಭಾರತ ತನ್ನ ಒಂದು ಇದನ್ನ ಕಳಿಸ್ತಾ ಇದೆ ಜಪಾನ್ಗೋಸ್ಕರ. ಒಂದು ವಾರ ಜಪಾನ್ಗೆ ಆಹ್ವಾನಿಸಲಾಗುತ್ತದೆ. ಓಕೆ, ಹಂಗಾಗಿ ಇದು ಸಿಂಪಲ್ ಕ್ವಶನ್ಸ್ ಕೇಳಬಹುದು ಎಕ್ಸಾಮ್ ಅಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ, ಅಗ್ನಿವನ್ನು ನಮ್ಗೆ 3-4 ಮಂತ್ಸ್ ಬ್ಯಾಕ್, 4 ಮಂತ್ಸ್ ಬ್ಯಾಕ್, 6 ಮಂತ್ಸ್ ಬ್ಯಾಕು ಕೂಡ ನ್ಯೂಸ್ ಅಲ್ಲಿ ಇತ್ತು. ಅವಾಗ ಇದನ್ನ ಇಟ್ ಇಸ್ ಅ ಸ್ಮಾಲ್ ಒಂದು ಟೆಸ್ಟ್ ಫೈಟ್ ಬಲಾಸ್ಟಿಕ್ ಮಿಸೈಲ್ ಅಲ್ವಾ, ಮೀಡಿಯಂ ರೇಂಜ್ ಅಂತ ಕೂಡ ಕರಿತೀವಲ್ಲ ಇದನ್ನ. ಸರಿ, ಇಲ್ಲಿ ಏನಿದೆ ಅಥವಾ ಶಾರ್ಟ್ ರೇಂಜ್ ಅಂತ ಏನ್ ಕರಿತೀವಿ, ಶಾರ್ಟ್ ಮೀಡಿಯಂ. ಇದು ಯಾಕೆ ಸುದ್ದಿಯಲ್ಲಿದೆ? ಈಗಲೂ ಕೂಡ ಮಾಡಿದ್ವಿ, ಟೆಸ್ಟ್ ಮಾಡಿದ್ವಿ. ಈಗ ಒಂದು 6 ತಿಂಗಳು ಟೆಸ್ಟ್ ಮಾಡಿದ್ವಿ. ಯಾಕೆ ಮಾಡಿದ್ವಿ? ಅವಾಗ ನಾವು ಅದನ್ನ ರೈಲಿಂದ ಮಾಡಿದ್ವಿ, ರೈಲು. ನಿಮ್ಗೆ ಗೊತ್ತಿದೆ, ಇದೊಂದು ರೈಲಿಂದ ಕೂಡ, ಇದು ಮೀಡಿಯಂ ಸ್ಮಾಲ್ ಇರೋದ್ರಿಂದ ಅಗ್ನಿವನ್ನು ರೈಲಿಂದ ಟೆಸ್ಟ್ ಮಾಡ್ಬೋದು. ಮತ್ತೆ ನಿಮಗೆ ನೇವಿಯಿಂದ ಕೂಡ ಅದನ್ನು ಲಾಂಚ್ ಮಾಡ್ಬೋದು, ಭೂಮಿಯಿಂದ ಕೂಡ ಲಾಂಚ್ ಮಾಡ್ಬೋದು. ಓಕೆ, ಇದು ಅಲ್ಪ ಶ್ರೇಣಿಯ ಬ್ಯಾಲಾಸ್ಟಿಕ್ ಕ್ಷಿಪಣಿ. ಇದನ್ನು ಭಾರತ ಸಮಗ್ರ ಮಾರ್ಗದರ್ಶಿ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ DRDO. ಎಸ್ ಸರ್. ಈ ಕ್ಷಿಪಣಿ ಸಾಂಪ್ರದಾಯಿಕ ಮತ್ತು ಪರಮಾಣು ಕ್ಷಿಪಣಿ 2 ಸಾಮರ್ಥ್ಯ ಹೊಂದಿದೆ. ಹೌದು ಸರ್, 3 ಕೂಡ ಸರಿ ಆನ್ಸರ್. 3 ಕೂಡ ಸರಿ ಆನ್ಸರ್. ಇಟ್ ಈಸ್ ಎ ಶಾರ್ಟ್ ರೇಂಜ್ ಬಲಾಸ್ಟಿಕ್ ಮಿಸೈಲ್. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಟೆಸ್ಟ್ ಮಾಡಿದ್ದು ನಾವು ಒಡಿಶಾದಲ್ಲಿ ಟೆಸ್ಟ್ ಮಾಡ್ತೀವಿ, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಒಡಿಶಾ ಚಂಡೀಪುರದಲ್ಲಿ ನಾವು ಶಾರ್ಟ್ ರೇಂಜ್. ಓಕೆ, ನಾ ಹೇಳಿದ್ನಲ್ಲ ಬೇರೆ ಬೇರೆ ಕಾರಣದಲ್ಲಿ ಇರುತ್ತೆ. ಇದ್ರ ಬಗ್ಗೆ ನೋಡಿದ್ರೆ ನಮ್ಮ ಅಗ್ನಿ ಕ್ಷಿಪಣಿಲಿ ನಮಗೆ ನಮ್ಮ ಒಂದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಅಡಿಯಲ್ಲಿ ಅಗ್ನಿ 1, 2, 3, 4, ಮೊನ್ನೆ 4 ಕೂಡ ನ್ಯೂಸ್ ಅಲ್ಲಿ ಇತ್ತು ಅಲ್ವಾ. ಅಗ್ನಿ 5 ಅತ್ಯಂತ ಮುಂದುವರೆದ ಕ್ಷಿಪಣಿ, ನೆಕ್ಸ್ಟ್ ಜನರೇಷನ್ ಕ್ಷಿಪಣಿ ಅದು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಡಿದ್ದೀನಿ ಇದ್ರ ಬಗ್ಗೆ ಎಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇಲ್ಲ. ಸೊ ನ್ಯೂಸ್ ಅಲ್ಲಿ ಇತ್ತು, ತಗೊಂಡಿದ್ದೀನಿ. ಇದ್ರ ಬಗ್ಗೆ ಓದಿ ಅನ್ನೋದು ನಾನು ಇದ್ರಲ್ಲಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಸ್ನೇಹಿತರೆ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ನಿಮಗೆ ಪ್ಲೇ ಲಿಸ್ಟ್ ಇರುತ್ತಲ್ಲ, ಅಲ್ಲಿ ಚೆಕ್ಔಟ್ ಮಾಡಿ. ಪ್ಲೇ ಲಿಸ್ಟ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ, ಯಾಕಂದ್ರೆ ಅಗ್ನಿ 5 4 ಲಾಂಚ್ ಆಗಿತ್ತು. ಅದ್ರ ಬಗ್ಗೆ ನಾನು ಡೀಟೇಲ್ ಮಾಡ್ಬೇಕಾದ್ರೆ ಅಗ್ನಿ 1 ಅಂದ್ರೆ ಏನು, 2 ಅಂದ್ರೆ ಎಷ್ಟು, 3 ಅಂದ್ರೆ ಎಷ್ಟು, ಇದೆಲ್ಲ ಡೀಟೇಲ್ ಆಗಿ ಅಲ್ಲಿ ಹೇಳಿದ್ದೀನಿ. ಸೊ ಪದೇ ರಿಪೀಟ್ ಆಗೋದು ಬೇಡ ಅಂತ ನಮ್ಮ ಪ್ಲೇ ಲಿಸ್ಟ್ ಇದೆ, ರೆಫರ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಇದು ಫಸ್ಟ್ ಟೈಮ್ ಅಲ್ಲ, ಇದು ಪದೇ ಟೆಸ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಸ್ಟಾರ್ಟಿಂಗು ಬೇರೆ ಬೇರೆ ಕಡೆ, ನಾನು ಹೇಳಿದ್ನಲ್ಲ ಈಗ 4, 5, 6 ಮಂತ್ಸ್ ಬ್ಯಾಕು ರೈಲಿಂದ ಕೂಡ ಮಾಡಬಹುದು ಅನ್ನೋ ಟೆಸ್ಟ್ ಮಾಡಿದ್ರು. ಓಕೆ, ಸೊ ಇವಾಗ ಇದ್ರಲ್ಲಿ ಏನಿದೆ ಅಂತಂದ್ರೆ ಈ ಸಿಡಿತಲೆ ಅಂತ ತಗೊಂಡೋಗುತ್ತೆ, ಪ್ಲೇ ಲೋಡ್ ಅಂತೀವಿ. ಇದು ನ್ಯೂಕ್ಲಿಯರ್ ತಗೊಂಡೋಗ್ಬೋದು, ತಗೊಂಡೋಗುವಂತ ಕೆಪಾಸಿಟಿ ಒಂದಿದೆ. ಕನ್ವೆನ್ಷನಲ್ ಪ್ಲೇ ಲೋಡ್ಸ್ಗಳು, ನಾರ್ಮಲ್ ಪ್ಲೇ ಲೋಡ್ಸ್ ಕೂಡ ತಗೊಂಡೋಗುವಂತ ಒಂದು ಕೆಪಾಸಿಟಿ ಹೊಂದಿರತಕ್ಕಂಥ ಶಾರ್ಟ್ ರೇಂಜ್ ಬಲಾಸ್ಟಿಕ್ ಮಿಸೈಲ್ ಇದು. ಓಕೆ, 1983ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಗ್ನಿ 1 ಅಂತಕ್ಕಂಥದ್ದು. ಇದು 90ರ ಒಂದು ನಮ್ದೇನೋ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಅಡಿಯಲ್ಲಿ ಇದನ್ನ ರಿವೈಸ್ ಮಾಡ್ತಾನೆ ಇರ್ತೀವಿ. ಇದ್ರ ಬಗ್ಗೆ ಇದರ ಪ್ರಮುಖ ಲಕ್ಷಣ ಸಿಂಗಲ್ ಸ್ಟೇಜ್, ಇದು ಘನ ವಿದ್ಯುತ್ ಅಂದ್ರೆ ಸಾಲಿಡ್ ಸ್ಟೇಟ್ ಹೊಂದಿರತಕ್ಕಂಥ ಮೇಲ್ಮೇಲಿಂದ ಮೇಲ್ಮೇಲ್ಗೆ ಅಲ್ಪ ಶ್ರೇಣಿಯ ಬಲಾಸ್ಟಿಕ್ ಮಿಸೈಲ್ ಆಗಿದೆ. ಓಕೆ, ಸರ್ಫೇಸ್ ಟು ಸರ್ಫೇಸ್ ಅಂತ ಕರಿತೀವಿ. ಅಂದ್ರೆ ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ಸರ್ಫೇಸ್ ಲಾಂಚ್ ಮಾಡೋ ಸರ್ಫೇಸ್ಗೆ ಬೀಳುತ್ತೆ ಅಂತ. ಸರ್ಫೇಸ್ ಅಂದ್ರೆ ಅದು ಎನಿ ಸರ್ಫೇಸ್ ಆಗಿರ್ಬೋದು, ಭೂಮಿಯಿಂದ ಆಗಿರ್ಬೋದು, ಅಥವಾ ನೇವಿ ಸರ್ಫೇಸ್ ಇಂದ ಆಗಿರ್ಬೋದು, ಅಥವಾ ನಾನು ಹೇಳಿದ ರೈಲು ಮುಖಾಂತರ ಕೂಡ ಇದನ್ನ ನಾವು ಮಾಡಬಹುದು. ಅಗ್ನಿ 1 ಅನ್ನು ರೈಲು ಆಧಾರಿತ ವೇದಿಕೆಗಳಿಂದ, ರಸ್ತೆ, ಮೊಬೈಲ್ ಟ್ರಾನ್ಸ್ಫರ್ ಪೋರ್ಟ್ಗಳ ಎರೆಕ್ಟರ್ ಲಾಂಚರ್ ಗಳಿಂದ ಕೂಡ ಇದನ್ನ ನಾವು ಮಾಡಬಹುದು. ಓಕೆ, ಇದರ 1000 kg ವರೆಗಿನ ಪ್ಲೇಲೋಡ್ ಅನ್ನು ಸಾಗಿಸುತ್ತೆ. ಇದರ ಒಂದು ಶಾರ್ಟ್ ರೇಂಜ್ ಆಗಿರೋದ್ರಿಂದ 700ರಿಂದ 1002 ಕಿಲೋಮೀಟರ್ ವರೆಗೆ ಇದು ಹೋಗುತ್ತೆ. ಓಕೆ ಸರ್, ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ನ್ಯಾಯಮೂರ್ತಿ ನಿವೃತ್ತ ಪ್ರಕಾಶ್ ಪ್ರಭಾಕರ್ ನೋವಲೇಕರ್ ಸಮಿತಿ ಏನಕ್ಕೆ ನೋಡಿ, ಕಮಿಟಿ ಬಗ್ಗೆ ಕರೆಂಟ್ ಅಫೇರ್ ಇರೋದು ಓದ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಕಮಿಟಿ, ಹಾಗಾಗಿ ಇದನ್ನು ತಗೊಂಡಿದ್ದೇನೆ. ಯಾಕೆ ಇಂಪಾರ್ಟೆಂಟ್? ಇವಾಗೆಲ್ಲ ಎಲೆಕ್ಷನ್ಸ್ ಆಯ್ತು,
ಎಸ್ಪೆಷಲಿ ಬಂಗಾಳದ ಎಲೆಕ್ಷನ್ಸು, ಅಲ್ಲಿನ ಒಂದು ವಲಸೆಗರನ್ನ ಇದು ಮಾಡಬೇಕು ಅಂತೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಕೂಡ ರಿವೈಸ್ ಮಾಡ್ತಾ ಇದೆ ಎಲ್ಲ ರಾಜ್ಯಗಳಲ್ಲಿ. ಸೊ ಹಂಗಾಗಿ ಇದೊಂದು ಅಕ್ರಮ ವಲಸೆ ಮತ್ತು ಇತರ ಸ್ವಾಭಾವಿಕ ಕಾರಣಗಳಿಂದ ಜನಸಂಖ್ಯಾ ಬದಲಾವಣೆಯನ್ನು ನಿರ್ಣಯಿಸುತ್ತದೆ. ಅಂದ್ರೆ ದೇಶದಲ್ಲಿ ಜನಸಂಖ್ಯೆ ಡಿಮೋಗ್ರಫಿಕ್ ಚೇಂಜ್ ಹೆಂಗ್ ಆಗ್ತಾ ಇದೆ, ಎಸ್ಪೆಷಲಿ ಇಲ್ಲೀಗಲ್ ಮೈಗ್ರೇಷನ್ ಇಂದ, ಅನ್ಯಾಚುರಲ್ ಕಾಸಸ್ಗಳಿಂದ, ಬೇರೆ ಬೇರೆ ಪಕ್ಕದಲ್ಲಿ ಏನೋ ಜಾಸ್ತಿ ಏನೋ ದಂಗೆ ಆಯ್ತು ಇಲ್ಲಿಗೆ ಓಡ್ ಬಂದ್ರು, ಮತ್ತೊಂದಾಯ್ತು ಇಲ್ಲಿಗೆ ಓಡ್ ಬಂದ್ರು, ಇಲ್ಲಿಗಲ್ ಆಗಿ ಇಮಿಗ್ರೇಷನ್ ಮಾಡ್ಕೊಂಡ್ ಬಂದ್ಬಿಟ್ರು, ಎಸ್ಪೆಷಲಿ ಬಾಂಗ್ಲಾದೇಶದವರು ಅಲ್ವಾ. ಸೊ ಇವೆಲ್ಲ ನಾವೇನ್ ನೋಡ್ತೀವಿ. ಹಾಗಾಗಿ ಇದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಕೊಡೋಕ್ಕೋಸ್ಕರ ಅಕ್ರಮ ವಲಸೆ ಮತ್ತು ಇತರ ಅಸ್ವಾಭಾವಿಕ ಕಾರಣದ ಭಾರತದಂತೆ ಜನಸಂಖ್ಯಾ ಬದಲಾವಣೆ ನಿರ್ವಹಿಸಲು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಪ್ರಕಾಶ್ ಪ್ರಭಾಕರ್ ನೋವೆಲ್ಕೇರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಮಾಜಿ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾತ್ಸವ್, ಡಾಕ್ಟರ್ ಶಮಿಕಾ ರವಿ ಸದಸ್ಯರಾಗಿರ್ತಾರೆ ಮತ್ತು ನಿವೃತ್ತ IAS ಅಧಿಕಾರಿ ದುರ್ಗಾ ಶಂಕರ್ ಮಿಶ್ರಾ ಕೂಡ ಇದರಲ್ಲಿ ಇರ್ತಾರೆ. ಓಕೆ, ಸೊ ಇದು ಏನು ಅಂತಂದ್ರೆ ಈ ಮಟ್ಟ ಇದೇನ್ ಮಾಡ್ಬೇಕು, ಜನಸಂಖ್ಯೆ ಬದಲಾವಣೆ ಏನಾಗ್ತಾ ಇದೆ ದೇಶದಲ್ಲಿ, ಸಾರ್ವಭೌಮತ್ವಕ್ಕೆ ಹೆಂಗೆ ಇದು ಎಫೆಕ್ಟ್ ಆಗುತ್ತೆ, ಸಾಮಾಜಿಕ ರಚನೆಯಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಒಂದು ದೇಶದ ಜನಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಸ್ಕೀಮ್ಸ್ಗಳು ಅವ್ರಿಗೆ ಹೆಂಗೆ ಹೋಗ್ತದೆ, ಬುಡಕಟ್ಟು ಸಮಾಜದ ರಕ್ಷಣೆ ಹೆಂಗಾಗುತ್ತೆ, ಇದು ಅವ್ರ ಮೇಲೆ ಹೆಂಗೆ ಗಂಭೀರ ಪರಿಣಾಮ ಬರುತ್ತೆ ಈ ಒಂದು ಅಕ್ರಮ ವಲಸೆಗರಿಂದ. ಇದನ್ನೆಲ್ಲ ಅಂದ್ರೆ ಈ ಸಮಿತಿ ಅಕ್ರಮ ವಲಸೆ ಇತರ ಅಸ್ವಾಭಾವಿಕ ಕಾರಣಗಳ ಭಾರತದ ಸಂಭವಿಸುತ್ತಿರುವ ಜನಸಂಖ್ಯೆ ಬದಲಾವಣೆಗೆ ಸಮಗ್ರ ಮೌಲ್ಯಮಾಪನವನ್ನು ನಡೆಸುತ್ತಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಸಮುದಾಯಗಳ ಮಟ್ಟದಲ್ಲಿ ಅಸಹಜ ಜನಸಂಖ್ಯಾ ಬದಲಾವಣೆ ಹಿಂಗಾಗುತ್ತೆ, ಇದನ್ನ ವಿಶ್ಲೇಷಿಸಿ ಅದಕ್ಕೆ ಪರಿಹಾರ ಏನು ಅಂತ ಕೂಡ ಆ ಪರಿಹಾರ ಏನಿಲ್ಲ, ಅವ್ರೇನ್ ಮಾಡ್ತಾರೆ, ಅವ್ರನ್ನ ಹೊರಗಾಕ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಪರಿಹಾರ ಅಲ್ವಾ ಸರ್. ಸೊ ಹಾಗಾಗಿ ಈ ಒಂದು ಸಮಿತಿಗಳನ್ನು ಮಾಡೋದು, ಆಮೇಲೆ ಅದನ್ನ ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಸಮಿತಿ ಹಿಂಗೆ ಹೇಳಿದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಸಂಸತ್ತಿನಲ್ಲಿ ಒಂದು ಬಿಲ್ ತರೋದು, ಇದು ಮಾಡೋದು, ಮತ್ತೆ ಕಾನೂನು ತರೋದು, ಈ ತರ ತಂದು ಅವ್ರನ್ನ ಹೊರಗೆ ಹಾಕೋದು, ಇದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಥದ್ದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ನೋಡಿ, ಒಂದಷ್ಟು ಪ್ರಮುಖವಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ವೀಕ್ ಕರೆಂಟ್ ಅಫೇರ್ ಅಲ್ಲಿ. ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಕೊಡ್ತೀನಿ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ಅದು ನೋಡ್ಕೊಳ್ಳಿ. ಎರಡು ಇಂಪಾರ್ಟೆಂಟ್ ಸರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಗಳನ್ನ. ಅಂಡ್ PDF ನಮ್ಮ ಎಲ್ಲ ಒಂದು ಕರೆಂಟ್ ಅಫೇರ್ PDF ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ, ಪ್ರೀವಿಯಸ್ ಇರೋದಾಗಿರ್ಬೋದು, ಇವಾಗಲೇ ಅಪ್ಕಮಿಂಗ್ ಆಗಿರ್ಬೋದು. ಸೊ ನಮ್ಮ ಟೆಲಿಗ್ರಾಮ್ನ ಮತ್ತೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದು ಪುನೀತ್ ಫೋರಮ್ ಸರ್ಚ್ ಮಾಡೋದು ನಿಮಗೆ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.